ಹೂರಣ ಮಾಡಿಕೊಂಡು ನೋಡಿ ತೋರಿಸಿದ್ದೀನಲ್ಲ ಈ ಬುಡ ಗಾಯ ಆಗಿರೋದು ಇದು ಹೊಟ್ಟೆಗೂ ಸೇವನೆ ಮಾಡ್ಬೋದು, ಪ್ರತಿಯೊಂದಕ್ಕೂ ಆಗ್ತದೆ ನೋಡಿ. ಇದು ಸೊಪ್ಪು ಆಗ್ತದೆ, ಸೊಪ್ಪು ಅದೆಲ್ಲನೂ ನೀವು ಕಿತ್ಕೊಂಡು ಸ್ವೀಕರಣೆ ಮಾಡ್ಕೊಂಡು ನೋಡಿ. ಕಾಡಿಗೆ ಬಂದಿದ್ದೀನಿ ನಾನು, ಸುತ್ತೋ ಕಾಡು. ನನಗೆ ಸ್ವಲ್ಪ ಭಯ ಆಗ್ತದೆ ಕಾಡಲ್ಲಿ ಓಡಾಡಬೇಕಂದ್ರೆ. ನೋಡಿ ಮರ, ಇದನ್ನ ಹಿಡಿಬೇಕಾದ್ರೆ ತುಂಬ ಕಷ್ಟ ಬಿದ್ದು ಹಿಡ್ದಿದ್ದೀನಿ ಮರನ. ಆದರೆ ಅದರಲ್ಲಿ ಫ್ರೆಂಡ್ಸ್, ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ಅಂದರೆ ಈ ಕಡೆ ಎಲ್ಲ ಬೇಕಾದಂಗೆ ಸಿಗ್ತೈತೆ, ನೋಡೋಣ. ಇನ್ನೂ ಬೇಕಾದಂಗೆ ಸಿಗ್ತೈತೆ ನೋಡಿ. ಇಲ್ಲಿ ಏನೋ ಒಂದು ಕಾಯಿ ಬಿಟ್ಟೈತೆ, ಆ ಕಾಯಿ ನೋಡಿ, ಕಾಯಿಗಳು ನೋಡಿ, ಇಲ್ಲೈತೆ ಕಾಯಿಗಳು ಕಾಣಿಸ್ತಾ ಇದಲ್ಲ. ಇದೊಂದು ರೆಂಬಿ ಮಡಗ್ತೀನಿ. ಇದರಲ್ಲಿ ಕಾಯಿ ಬೇರೆ ಬಿಟ್ಟೈತೆ ನೋಡಿ, ಹೊರದೋಗೈತೆ ಕಾಯಿ, ಇಲ್ಲೇ ಐತೆ. ನಾನು ಅದನ್ನು ಏನು ಯೂಸ್ ಆಗ್ತದಂತ ನಾನು ಮತ್ತೆ ಇನ್ನೊಂದು ರೆಡಿ ಮಾಡಿ ಹೇಳ್ತೀನಿ. ನೀವು ಸದ್ಯಕ್ಕೆ ಅದನ್ನು ಮಾಡಿ ನೋಡಿ. ಕಾಯಿಗಳು ನೋಡಿರಲ್ಲ ಯಾವ ಥರ ಬಿಟ್ಟಿದೆ ಕಾಯಿಗಳು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅದರ ಏನಕ್ಕೆ ಆಗ್ತದೆ ಅದು ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಅದು ಮರದಲ್ಲಿ ಕಾಯಿಗಳನ್ನು ಸ್ವೀಕರಣೆ ಮಾಡಿಕೊಂಡು ನೀವು ಅದರಲ್ಲಿ ಬಂಕದ ಮರ, ಆ ಬಂಕರದ ಮರದಲ್ಲಿ ಎಲ್ಲ ಸ್ವೀಕರಣೆ ಮಾಡಿಕೊಂಡು ಅದನ್ನು ಕುಟ್ಟಿ ಪೌಡ್ರ್ ಮಾಡಿ ಧೂಳು ಮಾಡಿ ಒಂದು ಬಾಟ್ಲಲ್ಲಿ ಕಲೆಕ್ಟ್ ಮಾಡಿಕೊಂಡು ದಿನ ಸ್ವಲ್ಪ ನಾಟಿ ಹಸು ಹಾಲಿನಲ್ಲಿ ಸ್ವೀಕರಣೆ ಮಾಡಿದ್ರೆ ಸೆಕ್ಸಲ್ಲಿ ಯಾರು ಡೌನ್ ಆಗಿರ್ತಾರೋ ಅವರು, ಸೆಕ್ಸಲ್ಲಿರೋರು ಸ್ವಲ್ಪ ಇದಾಗ್ತಾರೆ, ಇಂಪ್ರೂವ್ಮೆಂಟ್ ಆಗ್ತಾರೆ. ನರಗಳು ವೀಕ್ನೆಸ್ ನೋಡಿ, ಅಲ್ಲೊಂದು ಗಿಡ ಐತೆ, ಅದು ಕಾಣಿಸ್ತೈತೆ, ಅದರಲ್ಲೆಲ್ಲ ಹಣ್ಣಾಗೈತೆ. ಸೆಕ್ಸಲ್ಲಿ ನರಗಳು ವೀಕ್ ಇರೋದಕ್ಕೆ ಅದರಿಂದ ಇಲ್ಲಿ ಬೇಕಾದಂಗೆ ಐತೆ ಗಿಡಗಳು. ಆದರೆ ನಾನು ಇಲ್ಲಿ ಬಂದಿದ್ದೀನಿ, ಮಾಡಿದ್ದೀನಿ, ವಿಡಿಯೋಗಳು ತೋರಿಸ್ತೀನಿ. ನೆಕ್ಸ್ಟು ನೋಡಿ ಇದರಲ್ಲಿ ಹೆಂಗೈತೆ ತೋರಿಸ್ನಲ್ಲ ಫ್ರೆಂಡ್ಸ್. ನಮ್ಮ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ. ನಾನು ಆಗಲೇ ಕಾಡಲ್ಲಿ ಬಂದಿದ್ದೀನಿ ನೋಡಿ. ಕಾಡು ಹೇಳಿದ್ನಲ್ಲ, ಅದು ಬಂಕದ ಮರದ ರೆಮಿಡಿ ಮಾಡ್ಕೊಳ್ರಿ. ಬರ್ರಿ ಬಂಕದ ಮರದ ರೆಮಿಡಿ ಹತ್ರ ಹೋಗೋಣ ಫ್ರೆಂಡ್ಸ್. ಓವರ್ ಸಮಯನೂ ಇಲ್ಲ ನನಗೆ, ಇಲ್ಲಿ ಕಾಡಲ್ಲಿ ಬಂದುಬಿಟ್ಟಿದ್ದೀನಿ ನಾನು. ಇಲ್ಲಿ ಓವರು ಇರೋಕ್ಕೂ ಆಗೋಲ್ಲ ನೋಡಿ. ಇದು ಏನಪ್ಪ ಮಾಡಬೇಕು, ಇದು ಸೂರಣ. ಇದರಲ್ಲಿ ಸೂರಣ ಮಾಡ್ಕೊಬೇಕು. ದಿನ ಬೆಳಗ್ಗೆ ಹಾಲಲ್ಲಿ ಸ್ವಲ್ಪ ಸ್ವೀಕರಣೆ ಮಾಡಿಕೊಂಡು ನೀವು ಹೊಟ್ಟೆಗೆ ತಗೊಂಡ್ರೆ ನರಗಳ ವೀಕು ಇರೋ ಇದರಿಂದ ನೀವು ಈಚೆಗೆ ಬರ್ತೀರಾ ನೋಡಿ. ಇದೆಲ್ಲ ಕಾಯಿಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಬೇಕು. ಈ ಕಾಯಿಲ್ ಕಲೆಕ್ಟ್ ಮಾಡಿಕೊಂಡ್ರೆ ಈ ಕಾಯಿಗಳಲ್ಲಿ ಬೇಕಾದಷ್ಟು ಇದೆ ನೋಡಿ. ಬಂಕ ಹೆಂಗೆ ಬರ್ತದೆ, ಬಂಕದ ಕಾಯಿ ನೋಡಿದ್ರಲ್ಲ ನೋಡಿ. ಇಲ್ಲೆಲ್ಲ ಬೇಜನ್ ಐತೆ ಕಾಯಿಗಳಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್. ನೆಕ್ಸ್ಟು ಇನ್ನೊಂದು ವಿಡಿಯೋನಲ್ಲಿ ನಿಮ್ಗೆ ಏನು ಬೇಕಾದರೂ ನಾನು ಮಾಡ್ತೀನಿ ನೋಡಿ. ಅಲ್ಲಿ ಒಂದು ಗಿಡ ಐತೆ, ಆ ಗಿಡದಲ್ಲಿ ಇನ್ನೂ ಕಾಯಿಗಳೆಲ್ಲ ಐತೆ. ಅದನ್ನು ನೆಕ್ಸ್ಟು ಅದ್ರಿಗೆ ಏನಕ್ಕೆ ಆಗ್ತದೆ ಅನ್ನೋದು ನಾನು ಹೇಳ್ತೀನಿ. ಎಸ್ ಬಾಯ್.